ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಮಾಡುವ ನಮಸ್ಕಾರಗಳು. ಈ ದಿನ ನಾವು 2026 ಮಿಥುನ ರಾಶಿಯ ಗುರಿಗಳು ಏನು, ವೈಜ್ಞಾನಿಕವಾಗಿ ಹಾಗೂ ಧಾರ್ಮಿಕವಾಗಿ. ವೈಜ್ಞಾನಿಕನೂ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಧಾರ್ಮಿಕವಾಗಿಯೂ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಎರಡನ್ನೂ ಒಳಗೊಂಡಂತೆ ಒಂದು ವಿಶೇಷವಾದ ಒಂದು ಸಂಚಿಕೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ. ಏಕೆಂದರೆ ಮಿಥುನ ರಾಶಿಯ ಜಾತಕರು ತುಂಬ ಜನರು ವೈಯಕ್ತಿಕವಾಗಿ ಮತ್ತು ಗ್ರೂಪ್ನಲ್ಲೂ ಇದರಲ್ಲೂ ವಾಟ್ಸಪ್ಪಲ್ಲೂ ಹಾಕ್ತಾ ಇದ್ದೀರಾ, ಮತ್ತು ಅದೇ ರೀತಿಯಾಗಿ ಯೂಟ್ಯೂಬ್ ಚಾನಲ್ ಕಮೆಂಟ್ಸಲ್ಲೂ ಹಾಕ್ತಾ ಇದ್ದೀರಾ. ಉದ್ಯೋಗದ ಬಗ್ಗೆ, ಆರ್ಥಿಕವಾಗಿ ಮತ್ತು ವೈಯಕ್ತಿಕ ಬದುಕಿನ ಬಗ್ಗೆಯೂ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ಗೋಚಾರ ಫಲ, ಗ್ರಹಚಾರ ಫಲ ಅಂದರೆ ನಿಮ್ಮ ಜಾತಕ ನೋಡಿ ಹೇಳುವಂಥದ್ದಾಗಿರುತ್ತೆ. ಇಲ್ಲಿ ಗೋಚಾರ ಫಲ ಅಂತ ಬಂದಾಗ ಇಲ್ಲಿ ಈ 2026 ಹೇಗೆಲ್ಲ ಇರಬೇಕು, ಯಾವ್ಯಾವ ಪ್ರಮುಖ ಅಂಶಗಳು ಇದರಲ್ಲಿ ಒಳಗೊಂಡಿದೆ, ಮತ್ತು ಇದರಿಂದ ನಮಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು, ಹಾಗೂ ಪರಿಹಾರಗಳು ಅಂದರೆ ಈಗ ಧಾರ್ಮಿಕವಾಗಿ ತಿಳಿಸ್ಕೊಳ್ಳುವಂಥದ್ದೇ ಪರಿಹಾರಗಳು. ಸೊ ಇವೆಲ್ಲವನ್ನ ಸೇರಿ ಈ ಒಂದು ಸಂಚಿಕೆಯನ್ನು ಮಾಡಲಾಗ್ತಾ ಇದೆ. ಇದು ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಈ ಒಂದು 2026 ಒಳ್ಳೆಯ ಭಾಗ್ಯಗಳು ಮತ್ತು ನಿಮ್ಮ ಎಲ್ಲ ಕನಸುಗಳು ಈಡೇರುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ನಮ್ಮಲ್ಲಿದೆ. ಹಾಗಾಗಿ ಈ ಒಂದು ವಿಡಿಯೋನ ತಪ್ಪದೆ ಕೊನೆಯವರೆಗೂ ನೋಡಿ. ಮಧ್ಯದಲ್ಲಿ ನೀವು ಕಟ್ ಮಾಡಿದರೆ ಯಾವುದು ಅರ್ಥ ಆಗೋದಿಲ್ಲ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಈ ಒಂದು 2026 ಹೆಚ್ಚಿನ ಅಭಿವೃದ್ಧಿ ಆಗುವಂತಹ ವರ್ಷ ಅಂದ್ರೂ ತಪ್ಪಾಗೋದಿಲ್ಲ. ಬನ್ನಿ ಹಾಗಾದರೆ ಈ 2026 ಮಿಥುನ ರಾಶಿಯವರಿಗೆ ಯಾವೆಲ್ಲ ಗುರಿಗಳು ಇಟ್ಕೊಂಡ್ರೆ ಯಶಸ್ಸು ಆಗೋದು ಸಾಧ್ಯವಾಗುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನಾವು ಪಟ್ಟಿ ಮಾಡಿಕೊಂಡಿರತಕ್ಕಂಥದ್ದು ಮಿಥುನ ರಾಶಿಯ ಗುರಿಗಳು 2026 ವೈಜ್ಞಾನಿಕ, ಧಾರ್ಮಿಕ. ಅಂದರೆ ಇಲ್ಲಿ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋದಾದ್ರೆ ಇಲ್ಲಿ ಒಂದು ನಂಬಿಕೆ ಅಂತ ಬಂದಾಗ ಇಲ್ಲಿ ಮಿಥುನ ರಾಶಿಯವರಿಗೆ ನಿಮ್ಮ ಬಗ್ಗೆ ನಿಮಗೆ ಒಂದು ನಂಬಿಕೆಯನ್ನ ಇಟ್ಕೋಬೇಕಾಗತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟು. ನಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂದರೆ ಆ ಕೆಲಸ ಹೇಗೆ ಮುಂದುವರಿಯಲು ಸಾಧ್ಯ? ಹಾಗಾಗಿ ನಿಮ್ಮ ಒಂದು ನಂಬಿಕೆ, ನೀವು ಏನು ಎಂಬುದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಇಲ್ಲಿ ನೀವು ಓದಿರತಕ್ಕಂಥದ್ದು ಬಂದಿರೋದಿಲ್ಲ, ಅಥವಾ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಬಂದಿರೋದಿಲ್ಲ. ಪ್ರೆಸೆಂಟ್ ಸಿಚುವೇಶನಲ್ಲಿ ನಿಮ್ಮ ಬಗ್ಗೆ ನೀವು ಏನು ಎಂಬುದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು, ಹಾಗೂ ಆ ನಂಬಿಕೆಯನ್ನ ನೀವು ಉಳಿಸ್ಕೋಬೇಕು. ಅಂದ್ರೆ ನಿಮ್ಮ ಬಗ್ಗೆ ನಿಮಗೆ ಇರ್ತಕ್ಕಂತಹ ಒಂದು ಗಟ್ಟಿತನ, ಛಲ, ಧೈರ್ಯ ಏನಿದೆಯೋ ಅದನ್ನ ಬಿಡದೇ ರೀತಿಯಲ್ಲಿ ಗಟ್ಟಿಯಾಗಿ ಹಿಡ್ಕೋಬೇಕು. ಯಾವುದೇ ಅಪನಂಬಿಕೆಗೆ ಒಳಗಾಗಬಾರ್ದು, ಅಂದ್ರೆ ಅಧೈರ್ಯ ಬರಬಾರ್ದು. ಏನಿದ್ರು ಧೈರ್ಯವಾಗಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ಇನ್ನು ಎರಡನೆಯದು ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಅನುಮಾನ ಅಂತ ಇದೆ. ಅನುಮಾನ ಅಂದ್ರೆ ಇಲ್ಲಿ ಅನುಮಾನ ಅಂದ್ರೆ ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡಿದರೆ ಅದ್ರ ಬಗ್ಗೆ ಜಾಸ್ತಿ ನೀವು ಅನುಮಾನ ಪಡಬಾರದು. ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯನೋ ಅಸತ್ಯನೋ ಅದು ಸೆಕೆಂಡ್ರಿ. ಬಟ್ ಇಲ್ಲಿ ನಿಮ್ಮ ಒಂದು ವಿಷಯಕ್ಕೆ ಬಂದಾಗ ಅನುಮಾನವನ್ನ ಅತಿಯಾಗಿ ಫೋಕಸ್ ಹಾಕ್ಲಿಕ್ಕೆ ಹೋಗ್ಬಾರ್ದು. ಅಂದ್ರೆ ಈ ತೆಲುಗಲ್ಲಿ ಒಂದು ಗಾದೆ ಇದೆ, ಅನುಮಾನಂ ಪೆದ್ದ ರೋಗಂ ಅಂತೇಳಿ. ಹಾಗಾಗಿ ಇಲ್ಲಿ ಅನುಮಾನದಿಂದ ನೋಡೋದು ತುಂಬಾ ಒಳ್ಳೆಯದಲ್ಲ. ನಿಮ್ದು ಏನಿದೆಯೋ ನಿಮ್ಮ ಚೌಕಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರಿ. ಬಟ್ ಯಾವುದೇ ಚೌಕಟ್ಟಿನಲ್ಲಿ ಇದ್ರೂ ಅಪಾದನೆಗಳು, ಈ ನಿಂದನೆ ಬರ್ತಾನೆ ಇರುತ್ತೆ. ಬಟ್ ಅದಕ್ಕೆ ನೀವು ಯಾವುದೇ ರೀತಿಯ ಸ್ಪಂದನೆ ಕೊಡಬಾರದು ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ಇಲ್ಲಿ ಮೂರನೆಯದ್ದು ಮಾತು ಕಡಿಮೆ, ಕೆಲಸ ಜಾಸ್ತಿ. ಅಂದ್ರೆ ಈ 2020ರಲ್ಲಿ ಮಿಥುನ ರಾಶಿಯವರಿಗೆ ನಾವು ವೈಜ್ಞಾನಿಕವಾಗಿ ಹೇಳೋದು ಅಂತ ಹೇಳಿದ್ರೆ, ನೀವು ಮಾಡತಕ್ಕಂತಹ ಮಾತುಗಳು ಏನಿದೆ, ಅಥವಾ ನೀವು ಸಿದ್ಧಪಡಿಸಿಕೊಂಡಿರ್ತಕ್ಕಂತಹ ಕೆಲವು ಕೆಲಸಗಳಲ್ಲಿ ಅತಿಯಾಗಿ ಮಾತನಾಡೋದೇನಾದಿದ್ರೆ ಕಡಿಮೆ ಮಾಡಿಕೊಳ್ಳಿ. ಮಾತು ಕಡಿಮೆ, ಕೆಲಸ ಜಾಸ್ತಿ. ಇದನ್ನ ಪಾಲಿಸಿ ನೀವು 2020ರಲ್ಲಿ ಇಟ್ಕೊಂಡಿದ್ದೆ ಆದಲ್ಲಿ ನಿಮಗೆ
ತುಂಬ ಅನುಕೂಲ ಆಗುತ್ತೆ ಈ 2026. ಅಂದರೆ ಯಾವುದೇ ರೀತಿಯಲ್ಲಾಗಿರಲಿ ಮಾತನ್ನು ಅತಿಯಾಗಿ ಕಡಿಮೆ ಮಾಡಿ. ಅದು ಕೌಟುಂಬಿಕವಾಗಿರಲಿ, ರಾಜಕೀಯವಾಗಿರಲಿ, ಶೈಕ್ಷಣಿಕವಾಗಿರಲಿ, ಆಧ್ಯಾತ್ಮಿಕವಾಗಿರಲಿ, ಧಾರ್ಮಿಕವಾಗಿರಲಿ, ಅಥವಾ ನಿಮ್ಮದೇ ಆದಂಥ ವ್ಯಾವಹಾರಿಕವಾಗಿರಲಿ, ಆರ್ಥಿಕವಾಗಿರಲಿ, ಏನಂತಾದರೂ ಇರಲಿ, ಯಾವುದೇ ರಂಗಂತಾದರೂ ಇರಲಿ, ಅಲ್ಲಿ ಮುಂಚೆ ಬರೋದು ಒಂದೇ: ಕೆಲಸ ಜಾಸ್ತಿ ಮಾಡಿ, ಮಾತು ಕಡಿಮೆ ಮಾಡಿ. ಇಷ್ಟೇ ನಾವು ಹೇಳೋದು. ಇನ್ನು ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಅಂದರೆ ನಿಮಗೆ ಈ 2026ರಲ್ಲಿ ಪ್ರಮುಖವಾಗಿ ಗುರಿ ಇಟ್ಕೊಳ್ಬೇಕಾಗಿರತಕ್ಕಂಥದ್ದು ಒಂದು ಅಂದರೆ ಸಮಯ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸುವುದು ತುಂಬ ಉತ್ತಮ. ಅಂದರೆ ಸಮಯಕ್ಕೆ ನೀವು ತುಂಬ ಮರ್ಯಾದೆ ಕೊಡಲೇಬೇಕು. ಇಲ್ಲಿ ಮರ್ಯಾದೆ ನಿಮಗೆ ಸಮಯಕ್ಕೆ ಕೊಟ್ಟರೆ ಸಮಯ ನಿಮ್ಮನ್ನು ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಅಂದರೆ ಇಲ್ಲಿ ಸಮಯಕ್ಕೆ ನೀವು ಸರಿಯಾಗಿ ಸ್ಪಂದನೆ, ಅಂದರೆ ಆ ಒಂದು ಟಾರ್ಗೆಟ್ ಅಂತ ಏನಿರುತ್ತೆ ಅದು ಒಂದು ಸಮಯನೇ. ವಿತಿನ್ 7 ಡೇಸು, 1 ಮಂತು, ಅಥವಾ 45 ಡೇಸು, ಏನೋ ಒಂದು ಸಮಯ ಕೊಟ್ಟಿರ್ತಾರೆ. ಆ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ದಿನಚರಿಗಳನ್ನು ಪ್ರಾರಂಭ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆಮೇಲೆ ಬರೋದೇ ಬದಲಾವಣೆ. ಅಂದರೆ ಇಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ಈಗ ರಾಜಕಾರಣಿಗಳನ್ನು ನೋಡಿ ನಾವು ಕಲಿಬೇಕಾಗಿದೆ. ಅಂದರೆ ಯಾರು ಗಾಳಿ ಚೆನ್ನಾಗಿ ಬೀಸ್ತಾ ಇರುತ್ತೆ ಆ ವ್ಯಕ್ತಿ ಹತ್ರ ವಾಲ್ಕೊಂಡು ಬಿಡ್ತಾರೆ. ಆ ರೀತಿಯಲ್ಲಿ ಬದಲಾವಣೆ ಮಾಡಬೇಡಿ ದಯವಿಟ್ಟು. ಅಂದರೆ ಇಲ್ಲಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಬದಲಾವಣೆ ಯಾವ ರೀತಿ ಇರಬೇಕು ಅಂದರೆ ಪಾಸಿಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿರಬೇಕು, ಯಾರಿಗೂ ತೊಂದರೆ ಕೊಡೋದಂಥದ್ದಾಗಿರಬೇಕು. ಆಮೇಲೆ ಇಲ್ಲಿ ನಿಮ್ಮ ಬದಲಾವಣೆ ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಿರಬೇಕು, ಫಾಲೋವರ್ಸ್ ರೀತಿಯಲ್ಲಿ ಇರಬೇಕು ಅನ್ನೋದೇ ನಮ್ಮ ಒಂದು ಅನಿಸಿಕೆ. ಅಂದರೆ ಇಲ್ಲಿ ಬದಲಾವಣೆ ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಮೈಗಳ್ಳತನ, ಸೋಮಾರಿತನ, ಅಥವಾ ಕೆಲಸ ಮಾಡದೇ ಇರುವಂತಹ ಅಪಹಾಸ್ಯ, ಅಥವಾ ನಿಮ್ಮದೇ ಆದಂಥ ಒಂದು ಏನೋ ಲೇಜಿನೆಸ್ ಅಂತಿರಲ್ಲ, ಅದು ಆಗದೇ ಇರುವಂತೆ ಬದಲಾವಣೆ ಮಾಡಿಕೊಳ್ಳಿ. ಅಂದರೆ ನೀವೇನಾದರೂ ಲೇಟಾಗಿ ಹೇಳ್ತಾ ಇದ್ದರೆ ಬದಲಾವಣೆ ಮಾಡಿಕೊಳ್ಳಿ, ಬೇಗ ಎದ್ದೇಳಿ. ಊಟವನ್ನು ಸರಿಯಾಗಿ ಮಾಡ್ತಾ ಇದ್ದರೆ ಒಳ್ಳೆಯದು, ಮಾಡದೇ ಇದ್ದರೆ ಬದಲಾವಣೆ ಮಾಡಿಕೊಳ್ಳಿ ಅಂತಲೇ ಹೇಳ್ತಾರೆ. ಅಂದರೆ ಬದಲಾವಣೆಗೆ ನೀವು ಯಾವಾಗಲೂ ರೆಡಿ ಇರಬೇಕು. ಈಗ ನಿಮಗೆ ಆಫೀಸ್ನಲ್ಲಿ ಡೇ ಶಿಫ್ಟ್ ಇದೆ, ಇದಕ್ಕಿದಂಗೆ ನೈಟ್ ಶಿಫ್ಟ್ ಮಾಡಬೇಕು ಅಂತಾರೆ, ಅದೊಂದು ಬದಲಾವಣೆ. ನೋಡೋಣ ನೈಟ್ ಹೇಗೆ ಬರುತ್ತೆ. ನಾನು ಆ ಮುಂಚೆ ಇಲ್ಲರಿ ನಾವು ಡೇನಲ್ಲೇ ಬರ್ತೀವಿ, ನೈಟ್ ಬರಲಿಕ್ಕಾಗಲ್ಲ ಅಂದರೆ ನಿಮ್ಮ ಜಾಗದಲ್ಲಿ 10 ಜನ ಕಾಯ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಬದಲಾವಣೆಗೆ ಈ 2026ರಲ್ಲಿ ಮಿಥುನ ರಾಶಿಯವರು ಸದಾ ಸಿದ್ಧತೆಯೊಂದಿಗೆ ಇಡಬೇಕು. ಹೀಗೆ ಒಬ್ಬ ಎಂಪ್ಲಾಯಿ ಆಗಿರ್ಬೋದು ಅಥವಾ ಇನ್ನೊಬ್ಬರು ಯಾರೇ ಆಗಿರಲಿ, ಒಂದು ಬ್ಯಾಗು, ಒಂದು ಇದರಲ್ಲಿ ಬಟ್ಟೆಗಳು ಮತ್ತು ಒಂದಿಷ್ಟು ಅವ್ರಿಗೆ ಬೇಕಾಗಿರತಕ್ಕಂಥ ಪುಸ್ತಕಗಳು ಸದಾ ರೆಡಿಯಾಗಿರ್ತಿತ್ತು. ಆ ರೀತಿಯಲ್ಲಿ ನೀವು ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಬದಲಾವಣೆಗೆ ನಿಮಗೆ ಏನು ಬೇಕೋ ಎಲ್ಲವನ್ನ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ರೆಡಿ ಇರಬೇಕು ಅಂತಲೇ ಹೇಳುವಂಥದ್ದು. ಇನ್ನು ಮೂರನೇದು ಕರ್ತವ್ಯ ಅಂತ ಹೇಳೋದಾದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್ ಆಗಿರಬೇಕು. ಯಾವುದು ಏನು ಮಾಡಿದ್ದಾರೋ ಅದು ಕರೆಕ್ಟಾಗಿ ನಿಮ್ಮ ಒಂದು ಕೆಲಸಕ್ಕೆ ಮರ್ಯಾದೆ ಎಷ್ಟು ಕೊಡ್ತೀರೋ ಅಷ್ಟು ನಿಮ್ಮ ಕರ್ತವ್ಯನೂ ಇಂಪಾರ್ಟೆಂಟು. ಅಂದರೆ ನೀವು ಮಾಡಲೇಬೇಕು. ಮ್ಯಾಂಡೇಟ್ರಿ ಅಂತ ಇದ್ದರೆ ಅದು ಖಂಡಿತವಾಗಿ ಮಾಡಿ ಮುಗಿಸಿ. ಆ ಕರ್ತವ್ಯಕ್ಕೆ ಎಸ್ಕೇಪ್ ಆಗೋದನ್ನು ನೋಡಬೇಡಿ. ಯಾಕೆಂದರೆ ಇದೊಂದು ಅಪಾರ್ಚುನಿಟೀಸ್. ಕರ್ತವ್ಯ ಅಂದರೆ ಒಂದು ಅಪಾರ್ಚುನಿಟೀಸ್ ಇದ್ದಂಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಅದನ್ನು ಯಶಸ್ವಿಯಾಗಿ ನಿಭಾಯಿಸಿ 4 ಜನಕ್ಕೆ ಕೆಲಸ ಕೊಡೋದಾದರೆ ಕೊಡಿ, ಇಲ್ಲ ಅನುಕೂಲ ಮಾಡೋದಾದರೆ ಮಾಡಿ ಅಂತಲೇ ಇಷ್ಟೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮುಂದೆ ಹೇಳೋದಾದರೆ ಈ 2026ರಲ್ಲಿ ಒಂದು ಯೋಜನೆ ಅಂತ ಬರುತ್ತೆ. ಯೋಚನೆ ತುಂಬ ಚೆನ್ನಾಗಿದೆ ಇದು. ಯೋಜನೆ ಮತ್ತು ಯೋಚನೆ ಅಂದರೆ ಇಲ್ಲಿ ಯೋಜನೆ ಅಂತ ಹೇಳಿದರೆ ನಿಮ್ಮ ಕಾರ್ಯಕ್ರಮ, ಅಂದರೆ ನಿಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ ಅಂತಿರಲ್ಲ, ಅದೇ ಯೋಜನೆ. ಅಂದರೆ ಯಾವ ರೀತಿಯಲ್ಲಿ ಇರಬೇಕು ಅಂದರೆ ನಿಮ್ಮ ಒಂದು ಸೆಲ್ಫು ಚೆನ್ನಾಗಿರಬೇಕು. ಅಂದರೆ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ಇರಬೇಕು. ಹೊಸ ಐಡಿಯಾಗಳನ್ನು ನೀವು ಅದಕ್ಕೆ ಸೇರಿಸ್ಕೊಳ್ಬೇಕು. ಮತ್ತು ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅಂತೀವಲ್ಲ ಅದನ್ನು ಸೇರಿಸ್ಕೋಬೇಕು. ಆಮೇಲೆ ಪ್ರಸ್ತುತ ಏನಂತೀರ ನಮ್ಮ ಸುತ್ತಮುತ್ತ ನಡೀತಕ್ಕಂತಹ ಕೆಲವು ಇನ್ಸಿಡೆಂಟ್ಗಳನ್ನು ಸೇರಿಸ್ಕೊಳ್ಳುವಂಥದ್ದು, ಮತ್ತು ಈ ಅಡ್ವಾನ್ಸ್ ಆಗಿ AI ಬಂದ ನಂತರ ಏನೆಲ್ಲ ಇರಬಹುದು ಅನ್ನೋ ಒಂದು ಊಹೆ ಸೇರಿಸ್ಕೊಳ್ಳುವಂಥದ್ದಾಗಿರ್ಬೋದು. ಇದೆಲ್ಲವನ್ನು ಒಳಗೊಂಡಂತೆ ಒಂದು ಯೋಜನೆ, ಒಂದು ಪ್ಲ್ಯಾನು,
ಅದು ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ನೀವು ಯಾವುದೇ ಕೆಲಸ ಮಾಡಿ, ನೀವು ಯಾವುದೇ ಓದಿ, ಏನೇ ಮಾಡಿದರೂ ಒಂದು ಅಚ್ಚುಕಟ್ಟಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳೋದು ಅಥವಾ ಪ್ಲ್ಯಾನ್ ಮಾಡಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಯೋಚನೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಥಿಂಕಿಂಗ್, ಅಂದರೆ ನಿಮ್ಮ ಒಂದು ಐಡಿಯಾ ಅಂತಿರಲ್ಲ, ಅದು ಯೋಚನೆ ತುಂಬ ಪಾಸಿಟಿವ್ ಆಗಿರಬೇಕು. ಯಾವುದಕ್ಕೂ ನೆಗೆಟಿವ್ಗೆ ಆಸ್ಪದ ಕೊಡಬೇಡಿ. ಈಗ ನಿಮ್ಮ ಒಂದು ಯೋಚನೆ ಒಂದಿಷ್ಟು ಹೇಗಿರುತ್ತೆ ಅಂದರೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಕ್ವಿಪ್ಮೆಂಟ್ಸು ಏನು ಎಲ್ಲ ರೆಡಿ ಮಾಡಿಕೊಂಡು ಅವ್ರು ಯಾರು ಏನು ಎಗರಾಡಿದ್ರು ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ಕೊಡುವಂಥ ಒಂದು ಯೋಚನೆ ನಿಮ್ಮಲ್ಲಿರಬೇಕು. ಆ ಯೋಜನೆ ಜೊತೆಗೂ ಯೋಚನೆಯನ್ನು ವರ್ಕೌಟ್ ಆಗುವಂಗೆ ನೋಡ್ಕೋಬೇಕು. ಇವೆರಡೂ ಒಂಥರ ತುಂಬ ಬೆಲೆ ಬಾಳುವಂಥದ್ದು ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆಗಳಲ್ಲಿ. ಯೋಜನೆ ಮತ್ತು ಯೋಚನೆ ಅಂದರೆ ಇಲ್ಲಿ ಪ್ಲ್ಯಾನಿಂಗು ಮತ್ತು ನೆಕ್ಸ್ಟ್ ನಿಮಗೆ ಐಡಿಯಾಲಜಿ, ಇವೆರಡೂ ತುಂಬ ಇಂಪಾರ್ಟೆಂಟು ನಮ್ಮ ಕೆಲಸ ಕಾರ್ಯಗಳಲ್ಲಿ. ಹಾಗಾಗಿ ಇವೆರಡನ್ನು ನೀವು ಎಷ್ಟು ಉಪಯೋಗ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು. ನವೀನ ರೀತಿಯಲ್ಲಿರಬೇಕು, ಅಂದರೆ ಫ್ರೆಶ್ ಆಗಿರಬೇಕು, ಪ್ಲಸ್ ಸಾಲಿಡ್ ಆಗಿರಬೇಕು ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಅದೇ ರೀತಿಯಾಗಿ ನೆಕ್ಸ್ಟ್ ಬರತಕ್ಕಂಥದ್ದೇ ಈ ಗಿವ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಅಂದರೆ ಯಾರನ್ನೂ ನೀವು ಈ 2026ರಲ್ಲಿ ಅಪಹಾಸ್ಯ ಮಾಡಲು ಹೋಗಬೇಡಿ. ಅದು ಏನಿದ್ರೂ ಒಂದು ರೀತಿಯಲ್ಲಿ ನಿಮ್ಮಲ್ಲೇ ಸರಿಯಾದ ಒಂದು ರೀತಿಯಲ್ಲಿ ನೋಡಿಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ. ಬಟ್ ಯಾರನ್ನು ತುಂಬ ಅಟ್ಯಾಚ್ಮೆಂಟು ಇಟ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸಕ್ಕೆ ಏನು ಬೇಕು, ಎಷ್ಟು ಬೇಕು, ಯಾವ ರೀತಿ ಬೇಕು ಅದನ್ನು ನೋಡಿಕೊಳ್ಳಿ, ಅನುಕೂಲ ಆಗುತ್ತೆ. ಅದು ಬಿಟ್ಟು ತುಂಬ ಸೆಂಟಿಮೆಂಟ್ ರೀತಿಯಲ್ಲಿ ಅಥವಾ ಅವರನ್ನು ತುಂಬ ಆತ್ಮೀಯತೆ ರೀತಿಯಲ್ಲಿ ಹೋದರೆ, ನಾಳೆ ಅವರೇನಾದರೂ ರಜೆ ಹಾಕಿದರೆ ಅಥವಾ ನೀವೇನಾದರೂ ರಜೆ ಹಾಕಿದರೆ ಆ ಕೆಲಸ ತುಂಬ ಏಟು ಬೀಳುವಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟನ್ನು ನೀವು ಚಾಚು ತಪ್ಪದೆ ಈ 2026ರಲ್ಲಿ ಒಂದು ಏನಂತೀರಾ, ಒಂದು ಏನೋ ಅದಕ್ಕೆ ಗೌರವ ರೀತಿಯಲ್ಲಿ ನಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ 2026ರಲ್ಲಿ ಒಂದಿಷ್ಟು ತ್ಯಾಗಗಳನ್ನು ನೀವು ಮಾಡಬೇಕು. ಗುರಿಗಳಲ್ಲಿ ಒಂದಿಷ್ಟು ತ್ಯಾಗಗಳು ಸೇರ್ಕೊಂಡಿದೆ. ಅದರಲ್ಲಿ ಮೊದಲನೇದೇ ಒಂದು ತ್ಯಾಗ ಅಂದರೆ ಅಹಂಕಾರ. ಅಂದರೆ ನಿಮ್ಮಲ್ಲಿ ಏನಾದರೂ ಅಹಂಕಾರಗಳಿದ್ರೆ, ನಾನೇ ಜಾಸ್ತಿ ಓದಿದ್ದೀನಿ, ನಾನೇ ಜಾಸ್ತಿ ಸಂಬಳ ತರ್ತಾ ಇದ್ದೀನಿ, ಅಥವಾ ನನ್ನದೇ ಜಾಸ್ತಿ ಪ್ರಾಪರ್ಟಿ ಇದೆ, ಅಥವಾ ನನ್ನಲ್ಲಿ ಜಾಸ್ತಿ ಹಣ ಇದೆ, ಈ ಎಲ್ಲ ಅಹಂಕಾರಗಳು ಏನಾದರೂ ಇದ್ದರೆ ಅದು ಖಂಡಿತವಾಗಿ ಕಡಿಮೆ ಮಾಡಿಕೊಳ್ಳಿ. ಅಥವಾ ನನಗೆ ಒಳ್ಳೆಯ ಒಂದು ಪ್ರೆಸ್ಟೀಜ್ ಇದೆ, ಅಥವಾ ನಂದು ಒಂದು ಒಳ್ಳೆಯ ಡೆಸಿಗ್ನೇಷನ್ ಇದೆ ಅನ್ನೋ ಒಂದು ಮಟ್ಟಕ್ಕೆ ಅಹಂಕಾರ ಏನಾದರೂ ಬಂದರೆ ಖಂಡಿತವಾಗಿ ಕಡಿಮೆ ಮಾಡಿಕೊಳ್ಳೋದು ತುಂಬ ಉತ್ತಮ. ಇಲ್ಲದಿದ್ದರೆ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತುಂಬ ತೊಂದರೆಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಹೆದರಿಕೆ ಇರಲೇಬಾರದು. ಈ 2026ರಲ್ಲಿ ಮಿಥುನ ರಾಶಿಯವರಿಗೆ ನಾನು ಪದೇ ಹೇಳ್ತಾ ಇದ್ದೀನಿ, ಈ ಒಂದು ಹೆದರಿಕೆ ಸ್ವಭಾವ ಏನಿದೆ ಅದು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಅದಕ್ಕೆ ಪರಿಹಾರಗಳನ್ನು ನಾನು ಹೇಳ್ತೀನಿ, ಧಾರ್ಮಿಕವಾಗಿ ಏನೇನು ಮಾಡಬೇಕು ಅನ್ನೋ ವಿಷಯದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಹೆದರಿಕೆ ಯಾವುದಕ್ಕೆ ಬರುತ್ತೆ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಆ ಹೆದರಿಕೆ ಬರದೇ ಇರುವಂಗೆ ನೀವು ಫಿಟ್ ಆಗಿ ಯಾವುದಕ್ಕೂ ಈ 2026ರಲ್ಲಿ ಹೆದರಿಕೆ ಎಂಬುದೇ ಇರಬಾರ್ದು. ಎಷ್ಟು ನಿಮಗೆ ಹಿಂಜರಿಕೆ ಅಥವಾ ಈ ಹೆದರಿಕೆ ಇರುತ್ತೋ ಅಷ್ಟು ನೀವು ಹಿಂದಕ್ಕೆ ಹೋಗ್ತೀರ. ಹಾಗಾಗಿ ಹೆದರಿಕೆ ಎಂಬ ಪದನ್ನ ನೀವು ತ್ಯಾಗ ಮಾಡಲೇಬೇಕು. ಬೇಡವೇ ಬೇಡ ಇದು ನನಗೆ ಅಂತ ಹೇಳಿ. ಅದೇ ರೀತಿಯಲ್ಲಿ ಸುಳ್ಳು ಹೇಳೇ ಹೋಗಬೇಡಿ ದಯವಿಟ್ಟು, ಯಾರೇ ಮಿಥುನ ರಾಶಿ. ಯಾಕೆಂದರೆ ಮಿಥುನ ರಾಶಿಯವರು ಸ್ವಲ್ಪ ಮಾತಿನ ಭರಾಟೆಯಲ್ಲಿ ಸೃಷ್ಟಿ ಮಾಡಿಕೊಂಡು ಮಾತಾಡುವಂಥದ್ದು ಇರುತ್ತೆ. ಅದು ಏನಾಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ, ಕೆಲವರಿಗೆ ನೋವು ತರುತ್ತೆ, ಕೆಲವರಿಗೆ ಯಾವುದು ಏನು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಮಿಥುನ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಈ 2026ರಲ್ಲಿ ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ಸತ್ಯವನ್ನು ನುಡಿಯಿರಿ. ಅಬ್ಬಬ್ಬಾ ಅಂದ್ರೂ ಒಂದು 80 to 90% ನೀವು ಸತ್ಯವನ್ನು ನುಡಿದದ್ದೇ ಆದಲ್ಲಿ ಆ ದೇವಾನುದೇವತೆಗಳ ಒಂದಿಷ್ಟು ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ. ಯಾಕೆಂದರೆ ಇಲ್ಲಿ ಮಿಥುನ ರಾಶಿಯವರನ್ನು ನಂಬೋರು ಜಾಸ್ತಿ ಇರ್ತಾರೆ. ಅದು ಆಫೀಸಲ್ಲಾಗಿರಲಿ ಅಥವಾ ನಿಮ್ಮದೇ ಆದಂಥ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿರಲಿ, ರಾಜಕೀಯ ಕ್ಷೇತ್ರದಲ್ಲಿರಲಿ, ಅಥವಾ ಇನ್ನಿತರ ಯಾವುದಾದ್ರೂ ಕ್ಷೇತ್ರದಲ್ಲಿರಲಿ, ಅಲ್ಲಿ ಮಿಥುನ ರಾಶಿಯವರನ್ನ ನಂಬೋದು ಜಾಸ್ತಿ ಇರುತ್ತೆ. ಈ ಒಂದು ಸುಳ್ಳು ನಿಮ್ಮ ನಂಬಿಕೆಯನ್ನು ಅಪನಂಬಿಕೆ ಮಾಡ್ಬೋದು. ಹಾಗಾಗಿ ಯಾರೂ ಸುಳ್ಳನ್ನು ಅತಿಯಾಗಿ ವಿಜೃಂಭಣೆ ರೀತಿಯಲ್ಲಿ ಹೇಳೋದು ಬೇಡ,
ಆ ಸುಳ್ಳನ್ನು ಹತ್ತಿರಕ್ಕೂ ಹೋಗೋದು ಬೇಡ ಅಂತಲೇ ಹೇಳಬಹುದು. ಇದು ಅದಾಯಿತು. ಇನ್ನು ಭಾಗ್ಯಗಳು ಅಂದರೆ ಇಲ್ಲಿ ನಾವು ಪಡ್ಕೋಬೇಕಾದ್ರೆ, ಕೆಲವು ಭಾಗ್ಯಗಳನ್ನು ಪಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳೋದಾದರೆ, ಅದರಲ್ಲಿ ಮೊದಲನೇದ್ದು ಸ್ವಾಭಿಮಾನ. ನಮ್ಮ ಸ್ವಾಭಿಮಾನವನ್ನು ನಾವು ಯಾವತ್ತಿಗೂ ಬಿಟ್ಕೊಡ್ಬಾರ್ದು. ಅದು ಏನೇ ಆಗಿರಲಿ, ನಮ್ಮ ಗಟ್ಟಿತನ, ನಾವು ಹೌದಪ್ಪ ನಾವು ಹೀಗೆ ಇರ್ತಾ ಇದ್ದೀವಿ, ನಾವು ಸತ್ಯವಾಗೇ ಹೇಳ್ತಾ ಇದ್ದೀವಿ, ನಮಗೂ ಅದಕ್ಕೂ ಗೊತ್ತಿಲ್ಲ, ಗೊತ್ತಿರೋ ವಿಷಯಷ್ಟು ನಿಮಗೆ ತಿಳಿಸ್ತಾ ಇದ್ದೀವಿ, ನೀವು ಅತಿಯಾಗಿ ಏನಾದರೂ ಮಾತಾಡಿದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಅಂದರೆ ಇಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂಥ ವಿಷಯ ಬಂದರೆ ನಿಮ್ಮ ಸ್ವಾಭಿಮಾನಕ್ಕೆ ನೀವು ನಿಂತ್ಕೊಳ್ಳೇಬೇಕು. ಇವತ್ತು ನಾವು ಸೋತಿರ್ಬೋದು ನಮ್ಮ ಸ್ವಾಭಿಮಾನಕ್ಕೋಸ್ಕರವಾಗಿ, ಬಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೋ ಇವ್ರನ್ನ ನಾನು ತಪ್ಪಾಗಿ ತಿಳ್ಕೊಂಡೆ ಅವತ್ತು ಅಂತೇಳಿ. ಹಾಗಾಗಿ ಸ್ವಾಭಿಮಾನವನ್ನು ಯಾವತ್ತಿಗೂ ಮಿಥುನ ರಾಶಿಯವರು ಬಿಟ್ಟುಕೊಡಬೇಡಿ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಎರಡನೇದು, ಒಳ್ಳೆಯವರ ಸವಾಸ ಮಾಡಿ. ಅಂದರೆ ಧಾರ್ಮಿಕವಾಗಿ, ರಾಜಕೀಯವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ ಆದರ್ಶ ಪುರುಷ. ಹೇಗೆ ನಾವು ಶ್ರೀರಾಮಚಂದ್ರನ್ನ ನಾವು ಅವ್ರನ್ನ ಫಾಲೋಅಪ್ ಮಾಡ್ತಾ ಇದ್ದೀವಿ, ಅದರ ರಾವಣನ್ನು ಫಾಲೋಅಪ್ ಮಾಡ್ತೀವ? ಇಲ್ಲ. ಆ ರೀತಿಯಲ್ಲಿ ಒಳ್ಳೆಯವರನ್ನು ನೀವು ಸವಾಸವನ್ನು ಮಾಡಿ. ಅಂದರೆ ಅವರ ಜೊತೆ ಫ್ರೆಂಡ್ಶಿಪ್ ಮಾಡಿಸ್ಕೊಳ್ಳಿ, ಅವರ ಜೊತೆ ಜಾಸ್ತಿ ಫ್ರೀ ಇರೋ ಟೈಮಲ್ಲಿ ಕಳೀರಿ. ಅಂದರೆ ಅವ್ರ ಜೊತೆ ಇನ್ವಾಲ್ವ್ ಆಗಿ, ಅವರ ಐಡಿಯಾ ಏನು, ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಅವರು ಏನು ಎತ್ತ ಅಂಬೋದನ್ನು ಸ್ಟಡಿ ಮಾಡಿ ನೀವು ಸಾಧ್ಯವಾದಷ್ಟು ಅದನ್ನು ಫಾಲೋಅಪ್ ಮಾಡಿದ್ರೆ ತುಂಬ ನಿಮಗೆ ಈ 2026ರಲ್ಲಿ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ವಿಷಯಕ್ಕೆ ಬರೋದಾದರೆ, ಅಂದರೆ ಈ ವೈಜ್ಞಾನಿಕ ಆಯಿತು, ಇನ್ನು ಧಾರ್ಮಿಕವಾಗಿ ಏನೆಲ್ಲ ಮಾಡಿದರೆ ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ನಾವು ಧಾರ್ಮಿಕವಾಗಿ ಮೊದಲನೆಯದು ದೇವರ ಬಗ್ಗೆ ಅತಿಯಾದ ನಂಬಿಕೆ ಇಟ್ಕೊಳ್ಳೇಬೇಕು ಈ 2026ರಲ್ಲಿ. ಯಾಕಂದರೆ ಇಲ್ಲಿ ಈ ವರ್ಷ ನಿಮಗೆ 2 ಗ್ರಹಣಗಳು ಬರ್ತಾ ಇದೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಗುರು ನಿಮಗೆ ಜೂನ್ 3ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲಿರ್ತಾರೆ. ತದನಂತರ ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಆಮೇಲೆ ಮತ್ತೆ ಸಿಂಹ ರಾಶಿಗೆ ಹೋಗಿ ಮತ್ತೆ ಕರ್ಕಾಟಕ ರಾಶಿಗೆ ಬರುವಂಥವ್ರಾಗ್ತಾರೆ. ಅದೇ ರೀತಿಯಾಗಿ ಈ ಒಂದು ವರ್ಷ 2026 ನವೆಂಬರ್ನಲ್ಲಿ ರಾಹು ಕೇತುವಿನ ಒಂದು ಬದಲಾವಣೆ ಕೂಡ ಆಗುವಂಥದ್ದಿದೆ. ಅಂದ್ರೆ ಈ ಎಲ್ಲಾ ಒಂದು ರೀತಿಯಲ್ಲಿ ಅನುಕೂಲತೆ ಏನ್ ಕಾಣಿಸ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ, ಇಲ್ಲಿ ಧಾರ್ಮಿಕವಾಗಿ ನೋಡೋದಾದ್ರೆ ರಾಹು ಕೇತು, ಅಂದ್ರೆ ಇಲ್ಲಿ ರಾಹು ಕೇತುವಿನಿಂದ ನಿಮಗೆ ಕೆಲವು ಫಲಗಳು ಖಂಡಿತವಾಗಿ ಸಿಗುತ್ತೆ. ಈಗ ರಾಹು ಕುಂಭ ರಾಶಿಯಲ್ಲಿ ಇದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಅಂದ್ರೆ ಇಲ್ಲಿ ಸಿಂಹ ರಾಶಿಯಲ್ಲಿ ಇದ್ದಾರೆ. ಇಲ್ಲಿ ಸಿಂಹ ರಾಶಿಯಲ್ಲಿ ಒಂದು ರೀತಿಯಲ್ಲಿ ಈಗ ನೋಡೋದಾದ್ರೆ ನಿಮಗೆ ಈ ಒಂದು ಜಾತಕದ ಒಂದು ಪಟ್ಟಿ ಹಾಕಿ ನೋಡೋದಾದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಹೇಗೆ ಏನು ಎಂಬುದು. ಇದು ನಿಮ್ಮ ರಾಶಿ ಮಿಥುನ ರಾಶಿ. ಇಲ್ಲಿ ನಿಮಗೆ ಸಿಂಹ ರಾಶಿ ಇಲ್ಲಿದೆ ಕೇತು. ಇದು ಕುಂಭ ರಾಶಿ ರಾಹು. ಅಂದ್ರೆ ಇಲ್ಲಿ ನಿಮಗೆ ಮಿಥುನದಿಂದ ಕೇತು 3ನೇ ಸ್ಥಾನ. ಇಲ್ಲಿ 3ನೇ ಸ್ಥಾನದ ಒಂದಾಯ್ತು. ಇಲ್ಲಿ ಇವರು ನಿಮಗೆ 1 2 3 4 5 6 7 8 9ನೇ ಸ್ಥಾನ. ಅಂದ್ರೆ ಇಲ್ಲಿ 9ರಲ್ಲಿ ರಾಹು ಇದ್ದಾನೆ. ಅಂದ್ರೆ ಇಲ್ಲಿ ರಾಹು ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9ನೇ ಸ್ಥಾನವನ್ನ ನಾವು ಭಾಗ್ಯದ ಸ್ಥಾನ ಅಂತೀವಿ. ಅಂದ್ರೆ ತುಂಬಾ ಯೋಗಗಳನ್ನ ಈ ರಾಹು ನಿಮಗೆ 2026ರಲ್ಲಿ ಕೊಡ್ತಾ ಇದ್ದಾನೆ. ಅದರಲ್ಲಿ ಮೊದಲನೆಯದಂದ್ರೆ ಸ್ವಂತ ಮನೆ ಏನಾದರೂ ನೀವು ಕನಸು ಕಾಣ್ತಾ ಇದ್ರೆ ಈ ವರ್ಷದಲ್ಲಿ ಈಡೇರುವಂಥದ್ದಾಗತ್ತೆ. ಅಥವಾ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದಾಗ್ಬೋದು, ಅಥವಾ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲವೊಂದಿಷ್ಟು ಪ್ರಮೋಷನ್ ಅಂತ ಆಗಿರ್ಬೋದು, ಅಥವಾ ಇನ್ನಿತರ ನಿಮ್ಮ ಒಂದು ಏಳಿಗೆಗೆ ಏನು ಬೇಕೋ ಅದನ್ನೆಲ್ಲ ಪ್ರೊಟೆಕ್ಷನ್ ಕೊಡ್ತಕ್ಕಂಥವನೇ ಈ ರಾಹು. ಇನ್ನು ಕೇತು ಬಂದ್ಬಿಟ್ಟು ಏನ್ ಮಾಡ್ತಾನಂದ್ರೆ ಧಾರ್ಮಿಕವಾಗಿ ನಿಮಗೆ ತುಂಬಾ ಇನ್ವಾಲ್ವ್ ಮಾಡಿಸ್ತಾನೆ. ಅಂದ್ರೆ ನಿಮಗೆ ದೇವರ ಬಗ್ಗೆ ನಂಬಿಕೆ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಬಟ್ ಇಲ್ಲಿ ಏನ್ ಮಾಡ್ತಾನೆ, ದೇವರನ್ನು ಇದ್ದಾನೆ ಅನ್ನೋದೊಂದು ತೋರಿಸ್ಕೊಡ್ತಾನೆ. ಎಷ್ಟೋ ಜನಕ್ಕೆ ಇದರ ಅನುಭವ ಆಗಿದೆ ಮಿಥುನ ರಾಶಿಯವರಿಗೆ. ಈ ನಮ್ಮ ಒಂದು ನಾವು ಸಾಮಾನ್ಯವಾಗಿ ಜೂನಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಯೂಟ್ಯೂಬ್ ಚಾನಲನ್ನು. ತುಂಬ ಜನರು ಫಾಲೋವರ್ಸ್ ಆಗ್ತಾ ಇದ್ದೀರಾ ದಿನದಿಂದ ದಿನಕ್ಕೆ. ಅದರಲ್ಲಿ ಮೊದಲನೇ ಕೆಲವರು ವೈಯಕ್ತಿಕವಾಗಿ ಮೆಸೇಜ್ ಹಾಕಿದ್ದಾರೆ, ನಾನು ಇಷ್ಟು ದಿನ ಈ ಯೂಟ್ಯೂಬ್ನಲ್ಲಿ ಈ ರಾಶಿ ಭವಿಷ್ಯ ನೋಡೋದನ್ನೇ ಬಿಟ್ಬಿಟ್ಟಿದೆ, ಎಲ್ಲೋ ನಿಮ್ಮ ಒಂದು
ವಿಡಿಯೋ ಕ್ಲಿಪ್ ಸಿಕ್ತು, ನೋಡಿದೆ. ಬಟ್ ಯಾಕೋ ಹತ್ತಿರಕ್ಕೆ ಬಂದಂಗಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ನಿಮ್ಮನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ತುಂಬ ಡೆವಲಪ್ ಆಗಿದ್ದೀನಿ. ನಾನು ನೋಡದೇ ಇರತಕ್ಕಂಥ ಧಾರ್ಮಿಕ ಸ್ಥಳಗಳನ್ನು ಹೋಗಿ ಬಂದಿದ್ದೀನಿ. ನನಗೆ ದೇವ್ರ ಬಗ್ಗೆ ಅಷ್ಟು ವ್ಯಾಮೋಹ ಪ್ರೀತಿ ಅಂಥದ್ದು ಏನೂ ಇರಲಿಲ್ಲ. ಬಟ್ ನಾನು ಯಾವುದಕ್ಕೂ ತೊಂದರೆ ಕೊಡ್ತಾ ಇರಲಿಲ್ಲ. ಪೂಜೆ ಮಾಡೋರಿಗೆ ಪೂಜೆ ಮಾಡಿ. ಬಟ್ ನಿಮ್ಮ ಒಂದು ವಿಡಿಯೋ ನೋಡಿದ ನಂತರ ನನಗೆ ದೇವರಲ್ಲಿ ಆಸಕ್ತಿ ಜಾಸ್ತಿ ಬಂದಿದೆ ಅಂತ ಒಂದು ಅಭಿಪ್ರಾಯ ತಿಳಿಸಿದ್ರು. ಅದಕ್ಕೆ ನಾವು ತುಂಬ ಆಭಾರಿಯಾಗಿದ್ದೇವೆ ಅವರಿಗೆ. ಬಟ್ ಏನಂದರೆ ಬದಲಾವಣೆ, ಅದೇ ಹೇಳ್ತೀನಲ್ಲ, ಬದಲಾವಣೆ ಮಾಡ್ಕೊಳ್ಬೇಕು. ನಾನು ಹೀಗೆ ಅನ್ನೋದನ್ನು ಇರೋದು ಬೇಡ, ವಿವರಣೆ ಬೇಡ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಕೇತು ನಿಮ್ಮನ್ನು ಧಾರ್ಮಿಕವಾಗಿ ತುಂಬ ಫೀಲ್ಡಿಗೆ ಇಳಿಸ್ತಾನೆ. ಇಲ್ಲಿ ಅಂದರೆ ನೀವು ನೋಡಿರದೇ ಇರತಕ್ಕಂತಹ ಕ್ಷೇತ್ರಗಳಿಗೆ ಕಳಿಸ್ತಾನೆ. ನಿಮಗೆ ಬೇಡದೇ ಇರುವಂತಹ ಕೆಲವು ವಿಚಾರಗಳನ್ನು ಡಿಲೀಟ್ ಮಾಡಿಸ್ತಾನೆ. ಕೆಲವೊಂದಿಷ್ಟು ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ಅವನು ಈ ಧಾರ್ಮಿಕವಾಗಿ ನೋಡ್ಕೊಳ್ತಾನೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ನಿಮ್ಮ ರಾಶಿಯಲ್ಲೇ, ಮಿಥುನ ರಾಶಿಯಲ್ಲೇ ಏನಾಗುತ್ತಾ ಇದೆ ಅಂದರೆ, ಗುರು ನಿಮಗೆ ಜೂನ್ 3ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಇರ್ತಾರೆ. ಜೂನ್ 3 ಅಂದರೆ ಇಲ್ಲಿ ಜೂನ್ 3ರವರೆಗೂ ನಿಮ್ಮನ್ನ ಗುರು ತಿದ್ದುತ್ತಾನೆ, ಸಿಕ್ಕಾಪಟ್ಟೆ ತಿದ್ದುತ್ತಾನೆ. ಎಷ್ಟು ತಿದ್ದಬೇಕು ಅಷ್ಟು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನ ಒಳ್ಳೆ ದಾರಿಗೆ, ಒಳ್ಳೆ ಮೇಷ್ಟ್ರ ರೀತಿಯಲ್ಲಿ ಗುರು ನಿಮ್ಮನ್ನ ತಿದ್ದುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇನ್ನು ಶನಿ ದಶಮ ಸ್ಥಾನದಲ್ಲಿ ಇದ್ದಾರೆ. ಅಂದರೆ ಇಲ್ಲಿ ಮೀನ ರಾಶಿಯಲ್ಲಿ ಶನಿ ಇದ್ದಾರೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಶನಿ ಅಂದರೆ ನಿಮಗೆ ಪ್ರಶಾಂತತೆ, ಏನಂತೀರ, ನೆಮ್ಮದಿ ಸಿಗುವಂಥದ್ದಾಗುತ್ತೆ. ಯಾಕೆಂದರೆ 10ನ್ನ ನಾವು ಎಕ್ಸಿಟ್ ಪ್ಲೇಸ್ ಅಂತ ಹೇಳ್ತೀವಿ. ಅಥವಾ ಏನಂತೀರ, ಒಂದು ಈ ಮಳೆ ನಿಂತು ಹೋದಾದ್ಮೇಲೆ ನೀರು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡು ಬಿಡುತ್ತೆ. ಓವರ್ಫ್ಲೋ ಆಗಲ್ಲ, ಏನೂ ಆಗಲ್ಲ. ಮಳೆ ನಿಂತಾದ್ಮೇಲೆ ನೀಟಾಗಿ ನಿಧಾನಾಗಿ ಹರಿಯುವಂಥದ್ದಾಗಿರುತ್ತೆ. ಆ ರೀತಿಯಲ್ಲಿ ನಿಮಗೆ ಶನಿ ಏನು ಮಾಡ್ತಾನೆ, ಒಂದೊಂದಾಗಿ ನಿಧಾನವಾಗಿ ಒಂದಿಷ್ಟು ಆಶೀರ್ವಾದವನ್ನು ಮಾಡುವಂಥದ್ದಾಗಿರ್ತಾನೆ, ಶನಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಲ್ಲಿ ನಿಮಗೆ ಈ ಒಂದು 4 ಗ್ರಹಗಳು, ಅಂದರೆ ಇಲ್ಲಿ ಗುರು, ಇಲ್ಲಿ ಕೇತು, ಇಲ್ಲಿ ರಾಹು ಮತ್ತು ಶನಿ, ಯಾಕೆಂದರೆ ಇವರೇ ಲಾಂಗ್ ಪ್ರೊಸೆಸ್ಸು ಇರುವಂಥದ್ದು. ಇನ್ನು ಮಾಸಿಕ ಭವಿಷ್ಯದಲ್ಲಿ ಆಯಾ ಒಂದು ಭವಿಷ್ಯವನ್ನು ತಿಳಿಸಿಕೊಡಲಾಗುತ್ತೆ. ಇನ್ನು ಈ ಒಂದು ವಿಷಯದಲ್ಲಿ ಅಂದರೆ ನಿಮಗೆ ಈ ಧಾರ್ಮಿಕವಾಗಿ ಏನೆಲ್ಲ ನಾವು ಕೆಲಸ ಕಾರ್ಯಗಳನ್ನು ಮಾಡಿದರೆ, ಅಥವಾ ಈ ಗುರಿ ಅಂತ ಅನ್ನೋದಾದರೆ ಏನು ಮಾಡಬೇಕು ಗುರುಗಳೇ ಧಾರ್ಮಿಕವಾಗಿ, ಕೆಲವೊಂದನ್ನು ನಾವು ಸಕ್ಸಸ್ ಪಡ್ಕೋಬೇಕು ಅಂತ ಹೇಳಿದರೆ, ವೈಜ್ಞಾನಿಕವಾಗಿ ನೀವು ಹೇಳಿರೋದು ಓಕೆ, ಧಾರ್ಮಿಕವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ನೋಡೋದಾದರೆ, ಇಲ್ಲಿ ಮೊದಲನೇದು ಪಾಯಿಂಟ್ ಅಂತ ಹೇಳೋದಾದರೆ ನಿಮಗೆ ಧಾರ್ಮಿಕವಾಗಿ ಇಲ್ಲಿ ಒಂದು ಅಭ್ಯಾಸ ನೀವು ಏನು ಮಾಡಬೇಕಂದ್ರೆ, ಬೇಗ ಏಳುವುದನ್ನು ಅಭ್ಯಾಸ ಮಾಡಬೇಕು. ಬೇಗ ಎದ್ದೇಳಲೇಬೇಕು. ಎಷ್ಟೇ ಏನೇ ಕೆಲಸ ಇದ್ರೂ ನೀವು 5 ಗಂಟೆ AM ಇಂದ 6 ಗಂಟೆ ಒಳಗಾಗಿ ಎದ್ದೇಳಲೇಬೇಕು, ಎನಿ ಕಾಸ್ಟ್. ಅದು ಎಷ್ಟು ಏನೇ ಆದರೂ ಇದಕ್ಕಿಂತ ಮುಂಚಿತವಾಗಿ 4ರಿಂದ 5 ತಗೊಂಡ್ರೂ ತುಂಬ ಉತ್ತಮ. ಅಂದರೆ ಇಲ್ಲಿ ಎಷ್ಟು ಬೇಗ ಹೇಳ್ತೀರೋ ಅಷ್ಟು ಒಳ್ಳೆಯದು. ಇನ್ನು ಎರಡನೇದು, ನಿಮ್ಮ ನಿತ್ಯ ಕರ್ಮಾನುಷ್ಠಾನವಾಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕಾಗುತ್ತೆ ಅಂತ ಮಾಡ್ಕೊಳ್ಳಿ. ಸ್ನಾನ ಆದ ನಂತರ ವಿಷ್ಣು ಸಹಸ್ರನಾಮವನ್ನು ಜಪ ಮಾಡಿ, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಜಪ ಮಾಡಿ. ಅಂದರೆ ಇಲ್ಲಿ ನಿಮಗೆ ಪಠನೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ನಕಾರಾತ್ಮಕ ಚಿಂತನೆಗಳಾಗಿರ್ಬೋದು, ಅದೆಲ್ಲವೂ ದೂರ ಆಗುವಂತಹದ್ದು ಜಾಸ್ತಿ ಇದೆ. ಅಂದರೆ ಇಲ್ಲಿ ನಿಮಗೆ ತುಂಬ ಈ ವಿಷ್ಣು ಸಹಸ್ರನಾಮ ಎಲ್ಲ ಸಮಸ್ಯೆಗಳಿಗೆ ಒಂದೇ ರಾಮಬಾಣ ರೀತಿಯಲ್ಲಿ ಈ ಒಂದು ಸ್ತೋತ್ರ ತುಂಬ ಅನುಕೂಲ ಮಾಡಿಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು 3ನೇ ವಿಷಯದ ಧಾರ್ಮಿಕವಾಗಿ ಬರೋದಾದರೆ, ಗಣೇಶ ದೇವರಿಗೆ ನಿತ್ಯ ಸ್ಮರಣೆ ಮಾಡಿ, ಅಥವಾ ಗಣೇಶ ಪಂಚರತ್ನ ಸ್ತೋತ್ರವನ್ನು ಪಠನೆ ಮಾಡಿ, ಹಾಗೂ ಗಣೇಶನಿಗೆ ನಿತ್ಯ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನು ಸಮರ್ಪಣೆ ಮಾಡಿ, ಅಥವಾ ಮನೆಯಲ್ಲೇ ಇರತಕ್ಕಂತಹ ವಿಗ್ರಹ ಫೋಟೋಗಳಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಇರತಕ್ಕಂಥ ಅಡೆತಡೆಗಳು, ವಿಘ್ನಗಳು ಅಥವಾ ನಕಾರಾತ್ಮಕ ಚಿಂತನೆಗಳು ಆ ಗಣೇಶ ದೇವರು ದೂರ ಮಾಡುವಂಥದ್ದಾಗುತ್ತೆ. ಯಾಕೆಂದರೆ ಗಣೇಶ ನಿಮಗೆ ತುಂಬ ಈ 2026ರಲ್ಲಿ ಬೇಕಾಗಿದೆ. ಯಾಕೆಂದರೆ ಪ್ರತಿಯೊಂದು ಕಾರ್ಯದಲ್ಲಿ ನಾವು ಪ್ರಾರಂಭಿಕವಾಗಿ ಪೂಜೆ ಮಾಡೋದೇ ಗಣೇಶ. ಹಾಗಾಗಿ ನೀವು ಗಣೇಶನನ್ನು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರೋ ಅಷ್ಟು ನಿಮಗೆ ಈ 2026ರಲ್ಲಿ ಒಳ್ಳೆ ಭವಿಷ್ಯ ಕೊಡುವಂಥವ್ರಾಗ್ತಾರೆ ಅಂತ ಹೇಳ್ಬೋದು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ, ನೀವು ಪ್ರತಿದಿನ
ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಪ್ರತಿದಿನ ಏನು ಮಾಡಬೇಕು ಅಂದರೆ ಈ ಒಂದು 5 ಅಂತ ತಿಳ್ಕೊಳ್ಳಿ. 5 ಗಂಟೆಗೆ ಎದ್ದೇಳ್ತೀರಾ. ಇನ್ನು ಮಲಗೋದು ಅಷ್ಟೇ ಇಂಪಾರ್ಟೆಂಟ್. ಅಂದರೆ ಒಂದು 10 ಗಂಟೆ ಒಳಗಾಗಿ ಮಲಗಿಕೊಳ್ಳುವುದು ತುಂಬ ಉತ್ತಮ. ಅಂದರೆ ಇಲ್ಲಿ ಬೇಗ ಏಳೋದಲ್ಲದೆ ಬೇಗ ಮಲಗಿಕೊಳ್ಳೋದು, ಇದು ಒಂದು ಅಭ್ಯಾಸ ಮಾಡಿಕೊಂಡು ಮಲ್ಕೊಳ್ಬೇಕಾದ್ರೆ ಈ ದಿನನಿತ್ಯದ ಕಾರ್ಯ ನಿನ್ನ ಒಂದು ಆಶೀರ್ವಾದದಿಂದ ಎಲ್ಲವೂ ಯಶಸ್ವಿಯಾಗಿದೆ ಅಂತ ಹೇಳಿ ನಿಮ್ಮ ಕುಲದೇವರಾಗಿರ್ಬೋದು ಅಥವಾ ರಾಯರಿಗಾಗಿರ್ಬೋದು ಆ ಒಂದು ದಿನನಿತ್ಯದ ಕಾರ್ಯ ಚಟುವಟಿಕೆಗಳನ್ನು ದೇವರಿಗೆ ತಲುಪಿಸಿ. ನಿಮ್ಮ ಕುಲದೇವತೆ ಆಗಿರ್ಬೋದು, ಕುಲದೇವರಾಗಿರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಅಥವಾ ನಿಮ್ಮ ಯಾರು ನೀವು ಅತಿಯಾಗಿ ನಂಬುವಂಥ ಗುರು ಹಿರಿಯರಿದ್ದರು ಅವರು ಒಂದು ಸಮಕ್ಷಮದಲ್ಲಿ, ಅಂದರೆ ಅವರು ಎದುರುಗಡೆ ಇದ್ದಾರೆ ಅಂತ ತಿಳಿದುಕೊಂಡು ಈ ದಿನನಿತ್ಯದ ಅಂದರೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ ಮಲಗಿಕೊಳ್ಳುವವರೆಗೂ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರೆ ಒಳ್ಳೆಯದನ್ನು ಮಾತ್ರ ಹೇಳಿ. ಆದಷ್ಟು ಈ ಏನಾದರೂ ಅವಘಡಗಳಂಥದ್ದಾಗಿದ್ದರೆ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಒಳ್ಳೆಯದು ಅಷ್ಟೇ. ಈಗ ಹೇಗೆ ದೇವರಿಗೆ ತಿರುಪತಿ ತಿಮ್ಮಪ್ಪಗೆ ನಿತ್ಯದ ಹುಂಡಿಯ ಕಾಣಿಕೆಯನ್ನು ಮತ್ತು ಬಂಗಾರ ಎಷ್ಟು ಬಂತು ಏನು ಬಂತು ಆ ಒಂದು ಅಪ್ಡೇಟನ್ನು ಅವ್ರು ಕೊಡ್ತಾ ಇರ್ತಾರೆ. ಆ ರೀತಿಯಲ್ಲಿ ನೀವು ಅಪ್ಡೇಟನ್ನು ಮಾಡಿ. ಯಾರಿಗೆ? ನಿಮ್ಮ ದೇವರಿಗೆ, ನಿಮ್ಮ ಗುರುಗಳಿಗೆ, ಯಾರಿದ್ದಾರೋ ನೀವುಂಟು ನಿಮ್ಮ ದೇವರುಂಟು ಅವರಿಗೆ ಅಪ್ಡೇಟ್ ಮಾಡಿ. ಇದರಿಂದ ಏನಾಗುತ್ತಂದರೆ ಆಯಾ ದಿನದ ಒಂದು ಚಿಂತನೆಗಳು ಮಂಥನಗಳು ಅಲ್ಲಿದಲ್ಲೇ ಮುಗಿದೋಗ್ಬಿಡುತ್ತೆ. ಮತ್ತೆ ನಾಳೆಗೆ ನೀವು ಫ್ರೆಶ್ ಆಗಿ ಇರಬಹುದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 5ನೇ ವಿಷಯಕ್ಕೆ ಬರೋದಾದರೆ ಪ್ರತಿದಿನ ಯಾವುದಾದ್ರೂ ಒಂದು ದೇವರ ಒಂದು ದೇವಸ್ಥಾನಕ್ಕೆ ಹೋಗ್ಬನ್ನಿ. ಈಗ ಹೇಗೆ ಸೋಮವಾರ ಶಿವನ ದೇವಸ್ಥಾನ, ಮಂಗಳವಾರ ಅಮ್ಮನ ದೇವಸ್ಥಾನ, ಬುಧವಾರ ಗಣೇಶನ ದೇವಸ್ಥಾನ, ಗುರುವಾರ ರಾಯರ ದೇವಸ್ಥಾನ, ಶುಕ್ರವಾರ ಲಕ್ಷ್ಮಿಯ ದೇವಸ್ಥಾನ ಅಥವಾ ಚಾಮುಂಡಿ ದೇವಸ್ಥಾನ, ಶನಿವಾರ ಆಂಜನೇಯ ದೇವಸ್ಥಾನ, ಶನಿ ದೇವಸ್ಥಾನ, ಶ್ರೀನಿವಾಸ ದೇವಸ್ಥಾನ, ಭಾನುವಾರ ಸೂರ್ಯ ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ದೇವಸ್ಥಾನಗಳು, ಪುನಃ ಶ್ರೀನಿವಾಸ ದೇವರಾಗಿರ್ಬೋದು, ನಾರಾಯಣ ಆಗಿರ್ಬೋದು, ಈ ರೀತಿಯೆಲ್ಲ ಇದೆ. ಅಂದರೆ ಆಯಾ ದಿನಗಳ ಅನುಗುಣವಾಗಿ ನಿಮ್ಮ ಆಫೀಸಿಗೆ ಹೋಗೋ ಹತ್ತಿರದಲ್ಲಾಗಿರ್ಬೋದು, ಮನೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನ ಆಗಿ ನಿತ್ಯ ಹೋಗಿ ಬರ್ತಾ ಬನ್ನಿ. ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ. ಇದರಿಂದ ಏನಾಗುತ್ತಂದರೆ ನಿಮ್ಮಲ್ಲಿ ಏನಾದರೂ ನಕಾರಾತ್ಮಕ ಚಿಂತನೆಗಳು ಓಡಾಡ್ತಾ ಇದ್ರೆ ಅಥವಾ ನಕಾರಾತ್ಮಕವಾಗಿ ಕೆಲವು ಯೋಚನೆಗಳು ಸುಮ್ಮನೆ ಬರ್ತಾನೆ ಇರುತ್ತೆ, ಅದು ಏನಾಗುತ್ತೆ, ದಿನ ನೀವು ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಅದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದು ಬಿಟ್ಟು ನಿಮಗೆ ನಿತ್ಯ ಏನು ಮಾಡಬೇಕು ಅಂತ ಹೇಳೋದಾದರೆ ದೇವರ ಬಗ್ಗೆ ಒಂದಿಷ್ಟು ವಿಷಯಗಳಂತ ಹೇಳೋದಾದರೆ ನಿಮಗೆ ಈ ಒಂದು 2020ರಲ್ಲಿ ಆದಷ್ಟು ನೀವು ಜೂನ್ವರೆಗೂ ಯಾವುದೇ ರೀತಿಯ ಒಂದು ಒತ್ತಡಕ್ಕೆ ಅಥವಾ ಏನಂತೀರ ಅಹಂಕಾರದಿಂದ ಕೆಲಸವನ್ನು ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ನಾನು ಮುಂಚೆನೇ ಹೇಳಿದ್ದೀನಿ 2026 ಭವಿಷ್ಯದಲ್ಲಿ ಯಾಕೆ ಅಂತ ಹೇಳಿದರೆ ಗುರು ಇರೋವರೆಗೂ ನಿಮ್ಮನ್ನು ಚೆನ್ನಾಗಿ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾನೆ ಕೆಲಸದ ಮುಖಾಂತರ ಅಥವಾ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ. ನೀವೇನಾದರೂ ಈ ಒಂದು ಸಮಯದಲ್ಲಿ ಕೆಲಸ ಬಿಟ್ಟಿದ್ದೇ ಅದರಲ್ಲಿ ಭವಿಷ್ಯತ್ ಕಾಲದ ಒಂದಿಷ್ಟು ಉಪಯೋಗಗಳು ನಿಮಗೆ ಬಾರದೇ ಇರುವಂತೆ ಹೋಲ್ಡ್ ಮಾಡುವಂತೆ ಆಗುತ್ತೆ. ಹಾಗಾಗಿ ಕೆಲಸವನ್ನು ದಯವಿಟ್ಟು ಯಾರು ಬಿಡ್ಲಿಕ್ಕೆ ಹೋಗಬೇಡಿ. ಬಿಡಬೇಕಾಗಿದ್ದರೆ ಒಂದು ಕೆಲಸ ನೋಡಿಕೊಂಡು ಬಿಟ್ಟುಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಜೂನ್ ನಂತರ ನವಂಬರ್ವರೆಗೂ ಸ್ವಲ್ಪ ನಿಮಗೆ ಯಾವ ರೀತಿಯಲ್ಲಿ ಇರುತ್ತಂದರೆ ಈ ಟೈಮ್ ಟೇಬಲ್ ಹಾಕಿದರೆ ರೀತಿಯಲ್ಲಿ ಇರುತ್ತೆ. ಅಂದರೆ ತುಂಬ ಕೆಲಸ ಬರುವಂಥದ್ದಾಗಿರುತ್ತೆ. ಪ್ರತಿಯೊಂದಕ್ಕೂ ನೀವು ಸಮಯವನ್ನು ಮೀಸಲಿಡಬೇಕಾಗುವಂಥದ್ದಾಗಿ ಬಂದಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಲೋಡ್ ಜಾಸ್ತಿ ಬರುವಂಥದ್ದಿರುತ್ತೆ. ಈ ಸಮಯದಲ್ಲಿ ನಿಮಗೆ ಊಟ ಸರಿಯಾದ ಸಮಯಕ್ಕೆ ಮಾಡದೇ ಇರುವಂಥದ್ದಾಗ್ಬೋದು ಅಥವಾ ನಿದ್ದೆ ಅಷ್ಟೇ ಮಾಡದೇ ಇರುವಂಥದ್ದು ಆಗ್ಬೋದು. ಹಾಗಾಗಿ ನೀವು ಇದಕ್ಕೆ ಸ್ವಲ್ಪ ಈ ಜನವರಿಯಿಂದ ಜೂನ್ವರೆಗೂ ಒಂದು, ಜೂನ್ನಿಂದ ಅಂದರೆ ಜುಲೈಯಿಂದ ಡಿಸೆಂಬರ್ 31ರವರೆಗೂ ಒಂದು, ಈ 2 ಭಾಗವನ್ನು ನೀವು ನೋಡ್ಕೊಳ್ಳಿ. ಅದೇ ರೀತಿಯಾಗಿ ನಾವು ಪ್ರತಿ ತಿಂಗಳು ಮಾಸಿಕ ಭವಿಷ್ಯ ಆಗಿರ್ಬೋದು, ವಾರದ ಭವಿಷ್ಯ ಆಗಿರ್ಬೋದು, ನಿಮ್ಗೆ ಅವಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗಿ. ಇನ್ನು ಅದೇ ರೀತಿಯಲ್ಲಿ ಈ 2026ರಲ್ಲಿ ಕ್ಷೇತ್ರ ಅಂತ ಬಂದಾಗ ಯಾವುದಾದ್ರೂ ಕ್ಷೇತ್ರಕ್ಕಂತ ಹೋಗಬೇಕು ಅಂತ ಅನಿಸಿದರೆ ಮೊದಲನೆಯದು ನೀವು ಗುರುರಾಯರ ಕ್ಷೇತ್ರ ಮಂತ್ರಾಲಯಕ್ಕೆ ಹೋಗಿ ಬನ್ನಿ. 2ನೇದು ಮತ್ತೆ ಗುರುಗಳು ಅಂತ ನಾವು ಇದು ಮಾಡೋದಾದರೆ
ದತ್ತ ಮಹಾರಾಜರು, ಅವ್ರ ಹತ್ರ ಹೋಗಿ ಬನ್ನಿ. ಯಾಕೆಂದ್ರೆ ಮಿಥುನ ರಾಶಿಯವರಿಗೆ ನೀವು ಎಷ್ಟು ಗುರುಗಳನ್ನು ಗೌರವದಿಂದ ಕಾಣ್ತೀರೋ, ಎಷ್ಟು ದರ್ಶನ ಮಾಡ್ಕೊಳ್ತೀರೋ, ಅಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಬರುವಂಥದ್ದಾಗುತ್ತೆ. ನೀವು 3 ತಿಂಗಳಿಗೊಮ್ಮೆ ಆದರೂ ಹೋಗಿ, ವರ್ಷಕ್ಕೊಮ್ಮೆ ಆದರೂ ಹೋಗಿ, 6 ತಿಂಗಳಿಗೊಮ್ಮೆ ಆದರೂ ಹೋಗಿ, ಎರಡೂ ಹತ್ರ ಇದೆ. ಹೆಚ್ಚು ಕಡಿಮೆ ಒಂದು 4 ತಾಸಿನ ಹಾದಿ ಮಂತ್ರಾಲಯ ಟು ಗಣಗಾಪುರ ಟ್ರೈನ್ ವ್ಯವಸ್ಥೆ ಇದೆ. ಹೋಗಿ ಬನ್ನಿ, ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ತದನಂತರ ನಿಮ್ಮ ಕುಲದೇವರ ದರ್ಶನ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆಯ ದೇವರ ದರ್ಶನ ಹೇಗಾದರೂ ಸರಿ, ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ನಿಮ್ಮ ಕುಲದೇವರು ಯಾರು ತಿಳ್ಕೊಳ್ಳಿ, ಅವರಿಗೆ ಒಂದು ಕೈಲಾದಷ್ಟು ಸೇವೆ ಮಾಡಿಸಿ. ಇದರಿಂದ ನಿಮಗೆ ಆ ದೇವಿಯ ಕೃಪಕಟಾಕ್ಷ ಸಿಗುವಂಥದ್ದಾಗುತ್ತೆ. ಇನ್ನು 3ನೇ ಸೇವೆ ಅಂತ ಬಂದಾಗ, ನಿಮ್ಮ ಒಂದು ದಾನ ಅಂದರೆ ಅನ್ನದಾನ ಎಲ್ಲಾದರೂ ಮಾಡಿ. ನಿಮ್ಮ ಆಫೀಸ್ನಲ್ಲಾದರೂ ಮಾಡಿ, ನಿಮ್ಮ ಮನೆ ಹತ್ತಿರದಲ್ಲದೆ ಇರುವಂಥವರಾದರೂ ಮಾಡಿ. ಕೆಲವೊಂದಿಷ್ಟು ದಾನಗಳು ಇರಲೇಬೇಕು, ಯಾಕೆಂದರೆ ನಮ್ಮ ಕಷ್ಟಕ್ಕೆ ಅವೇ ಆಗುವಂಥದ್ದಾಗುತ್ತೆ. ಹಾಗಾಗಿ ಇಲ್ಲಿ ಅನ್ನದಾನ ನೀವು ಯಾವುದಾದ್ರೂ ಒಂದು ದಿನ ಮಾಡಿ, ಅಥವಾ ತಿಂಗಳಿಗೆ ಒಮ್ಮೆ ಆದರೂ ಮಾಡಿ. ಇದರಿಂದ ಅನುಕೂಲ ಆಗುತ್ತೆ. ತುಂಬ ಶಕ್ತಿವಂತರಿದ್ದರೆ ಯಾವುದಾದ್ರೂ ದೇವಸ್ಥಾನದಲ್ಲಿ ಹಸ್ತೋದಕ, ರಾಯರ ಮಠದಲ್ಲಿ ನಿತ್ಯ ಹಸ್ತೋದಕ ಇರುತ್ತೆ, ಹಸ್ತೋದಕ ಮಾಡಿ 2 ಬ್ರಾಹ್ಮಣರಿಗೆ ಊಟ ಆಗುತ್ತೆ. ಇದರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಹೇಳೋದು. ಇಲ್ವಾ, ನಿಮಗೆ ಬ್ರಾಹ್ಮಣ ರೀತಿಯಲ್ಲಿ ಯಾರಿಗಾದರೂ ಕೊಡಬೇಕಾಗಿದ್ರೆ ದಕ್ಷಿಣೆಯನ್ನು ಕೊಡಿ. ಅವರ ಒಂದು ದಿನನಿತ್ಯದ ಪೂಜೆ ಪುನಸ್ಕಾರಕ್ಕೆ ಹೂವುಗಳು ಅಥವಾ ದವಸ ಧಾನ್ಯಗಳು ಅಥವಾ ನೈವೇದ್ಯ ಏನಾದರೂ ಅವರು ಮಾಡ್ಕೊಳ್ತಾರೆ. ಈ ರೀತಿ ಒಂದಿಷ್ಟು ಏನಾದರೂ ಮಾಡ್ಕೋಬೇಕು. ಬರೀ ನನಗೆ ದೇವರು ಅದು ಕೊಡು ಇದು ಕೊಡು ಅಂದರೆ ಆಗಲ್ಲ. ಇದನ್ನೂ ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಈಡೇರಿಸುವಂಥದ್ದಾಗುತ್ತೆ ಅಂತಲೇ ಹೇಳೋದು. ಇದಾಗಿತ್ತು 2026ರ ಮಿಥುನ ರಾಶಿಯ ಗುರಿಗಳು. ವೈಜ್ಞಾನಿಕವಾಗಿ ಮತ್ತು ಧಾರ್ಮಿಕವಾಗಿ ಒಂದು ಸ್ವಲ್ಪ ಲೆಂತಿಯಾಗಿದೆ. ಅದನ್ನು ನೀವು ಏನಂತೀರ, ಸಮಯ ಸಾಲದು, ಸ್ವಲ್ಪದರಲ್ಲೇ ಎಲ್ಲವೂ ಪಾಯಿಂಟ್ ರೀತಿಯಲ್ಲಿ ಹೇಳಿದರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳಿ ಈ ರೀತಿ ಮಾಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ ಯಶಸ್ವಿ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.